ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಈ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಇದರಲ್ಲಿ 202 ಸೆಕ್ಷನ್ಸ್ ಇದ್ದಾವೆ ಮತ್ತು 151 ರೂಲ್ಸ್ ಇದ್ದಾವೆ. ಇವು ಏನು ಹೇಳುತ್ತೆ, ಖಾತೆ ಬದಲಾವಣೆ ಇರ್ಬೋದು, ಹಕ್ಕು ಬದಲಾವಣೆ ಇರ್ಬೋದು, ಮತ್ತು ಸರ್ವೆ ಮಾಡತಕ್ಕಂಥದ್ದು ಇರ್ಬೋದು, ತಹಸೀಲ್ದಾರ್ ಪವರ್ಸು, AC ಪವರ್ಸು, ಮತ್ತು ADLR ಪವರ್ಸು, ಮತ್ತು ಗ್ರಾಮ ಲೆಕ್ಕಿಗರ ಅಧಿಕಾರಗಳು, ರಾಜಸ್ವ ನಿರೀಕ್ಷಕರ ಅಧಿಕಾರಗಳು, ಮತ್ತು ಅವರ ಅಪಾಯಿಂಟಿಂಗ್ ಅಥಾರಿಟಿ, ಮತ್ತು ಅವರ ಒಂದು ಕರ್ತವ್ಯಗಳು, ಮತ್ತು ಅವರ ಒಂದು ಹಕ್ಕು ಬಾಧ್ಯತೆಗಳು, ಮತ್ತು ಯಾವ ಒಂದು ನಿಯಮದಡಿ ಕೆಲಸ ಮಾಡಬೇಕು, ಮತ್ತು ಯಾವ ರೀತಿ ಕೆಲಸ ಮಾಡಬೇಕು, ಮತ್ತು ಈ ಒಂದು ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ರೆವಿನ್ಯೂ ಮತ್ತು RTC ಸಂಬಂಧಪಟ್ಟಂತೆ ಯಾವ ರೀತಿ ಹಕ್ಕು ಬದಲಾವಣೆಗಳನ್ನು ಮಾಡಬೇಕು, ಮುಟೇಷನ್ ಪೋಡಿಯನ್ನು ಮಾಡಬೇಕು, ಮುಟೇಷನನ್ನು ಮಾಡಬೇಕು, ಮತ್ತು ಕಂದಾಯವನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಇಂಡೀಕರಣ ಮಾಡೋದು ಮತ್ತು ದುರಸ್ತಿ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ ಈ ಒಂದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಮತ್ತು 64 ಆ್ಯಕ್ಟಲ್ಲಿ ಎಲ್ಲವನ್ನು ವಿವರವಾಗಿ ತಿಳಿಸ್ತಾ ಹೋಗುತ್ತೆ. ಮತ್ತು ಲ್ಯಾಂಡ್ ರೆವಿನ್ಯೂ ರೂಲ್ಸ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸಲ್ಲಿ 1966 ಇದು ಸಹ ಲ್ಯಾಂಡ್ ರೆವಿನ್ಯೂ ರೂಲ್ಸು ಗ್ರಾಮ ಲೆಕ್ಕಿಗರಿಗೆ, ಸರ್ವೇಯರ್ಸ್ಗೆ, ತಹಸೀಲ್ದಾರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ ಮತ್ತು ಬೇರೆ ಸರ್ವೆ ಇಲಾಖೆಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ಯಾವ ರೀತಿ ನಾವು ಕೋಡಿಯನ್ನು ಯಾವ ರೀತಿ ಮಾಡಬೇಕು, ಹದ್ಬಸ್ತನ್ನು ಯಾವ ರೀತಿ ಮಾಡಬೇಕು, ಮತ್ತು ಯಾವ ಸರ್ಕಾರ ಯಾವ ರೀತಿ ನೇಮಕ ಮಾಡುತ್ತೆ, ಭೂಮಾಪಕರನ್ನ ಯಾವ ರೀತಿ ನೇಮಕ ಮಾಡುತ್ತೆ, ಮತ್ತು ಅವ್ರ ಪವರ್ಸ್ ಏನು, ಅವ್ರ ಡ್ಯೂಟೀಸ್ ಏನು, ಮತ್ತು ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು, ಇದ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಇದು 151 ರೂಲ್ಸನ್ನು ಒಳಗೊಂಡಿರುತ್ತೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ 1966 ಇಟ್ ಕಂಟೈನ್ಸ್ 151 ರೂಲ್ಸ್. ಮತ್ತು ಇದರಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ 112 ಪ್ರಕಾರ ಫ್ರೆಶ್ ಸರ್ವೆ ಅಥವಾ ರೀಸರ್ವೆಯನ್ನು ಮಾಡ್ತಕ್ಕಂಥದ್ದು ಬಗ್ಗೆ ಸೆಕ್ಷನ್ 112 ತಿಳಿಸುತ್ತೆ. ಮತ್ತು ಸೆಕ್ಷನ್ 18 ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ 18 ಏನಪ್ಪ ಅಂದರೆ ಅಪಾಯಿಂಟ್ಮೆಂಟ್ ಆಫ್ ದಿ ಸರ್ವೆ ಆಫೀಸರ್, ಸರ್ವೆ ಅಧಿಕಾರಿಗಳನ್ನ ಯಾವ ರೀತಿ ನೇಮಕ ಮಾಡಬೇಕು ಅನ್ನೋ ಬಗ್ಗೆ ಸೆಕ್ಷನ್ 18ರಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ತಿಳಿಸಲಾಗಿದೆ. ಮತ್ತು ಸೆಕ್ಷನ್ 18Aನ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿ 18ಅನ್ನು ತಿದ್ದುಪಡಿ ಮಾಡಿ ಎಯನ್ನು ಇನ್ಕ್ಲೂಡ್ ಮಾಡಿ ಅದಕ್ಕೆ ಲೈಸೆನ್ಸ್ ಸರ್ವೇಯನ್ನು ಅಪಾಯಿಂಟ್ ಯಾವ ರೀತಿ ಮಾಡೋದು, ಅವ್ರನ್ನ ಯಾವ ರೀತಿ ಪರೀಕ್ಷೆ ಅಂದರೆ ಅವ್ರಿಗೆ ಯಾವ ರೀತಿ ಟೆಸ್ಟನ್ನು ಕಂಡಕ್ಟ್ ಮಾಡಿ ಮತ್ತು ಅವ್ರಿಗೆ ಒಂದು ಎಕ್ಸಾಮನ್ನು ಕೊಟ್ಟು ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಅವರಿಗೆ ತರಬೇತಿ ಕೊಟ್ಟು ಇಲಾಖೆಗೆ ಲೈಸೆನ್ಸ್ ಸರ್ವೇಯನ್ನು ಅಪಾಯಿಂಟು ಮಾಡ್ಕೊಳ್ಳೋದು ಯಾವ ರೀತಿ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಸೆಕ್ಷನ್ 8 ಆಫ್ ದಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಏನಪ್ಪ ಆಗುತ್ತೆ ಅಂದರೆ ಡೆಪ್ಟಿ ಕಮಿಷನರ್ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಅಧಿಕಾರಗಳು, ಕರ್ತವ್ಯಗಳ ಬಗ್ಗೆ ಸೆಕ್ಷನ್ 8ರಲ್ಲಿ ತಿಳಿಸಲಾಗಿದೆ. ಮತ್ತು ಸೆಕ್ಷನ್ 7ರಲ್ಲಿ ರೀಜನಲ್ ಕಮಿಷನರ್ ಅಂದರೆ ಪ್ರಾದೇಶಿಕ ಆಯುಕ್ತರ ಬಗ್ಗೆ ಸೆಕ್ಷನ್ 7ರಲ್ಲಿ ಅವರ ಅಧಿಕಾರಗಳು, ಕರ್ತವ್ಯಗಳ ಬಗ್ಗೆ ತಿಳಿಸಲಾಗಿದೆ. ಸೆಕ್ಷನ್ 9 ಸ್ಪೆಷಲ್ ಡೆಪ್ಟಿ ಕಮಿಷನರ್ಸು ಈಗ ಇಲ್ಲ. ಈಗ ಅಲ್ಲಲ್ಲಿ ಅಂದರೆ ಮೊದಲು ಸ್ಪೆಷಲ್ ಡೆಪ್ಟಿ ಕಮಿಷನರ್ ಫಾರ್ ಇನಾಮ್ ಅಬಲಿಷನ್ ಆ್ಯಕ್ಟ್ ಅಂತೇಳಿ ಇನಾಮ್ ಅಬಲಿಷನ್ ಆ್ಯಕ್ಟ್ ಕಡೆಗೆ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಅಪಾಯಿಂಟ್ ಮಾಡಿ ಮತ್ತು ಇನಾಮತಿ ಇರ್ತಕ್ಕಂಥ ಜಮೀನುಗಳನ್ನ ಯಾವ ರೀತಿ ಸರ್ವೆ ಮಾಡೋದು, ಮತ್ತು ಅವಕ್ಕೆ ಹಕ್ಕು ಬಾಧ್ಯತೆಗಳನ್ನ ಮತ್ತು ಮುಟೇಷನ್ನ ಮಾಡ್ತಕ್ಕಂಥದ್ದು, ಖಾತೆ ಬದಲಾವಣೆ ಮಾಡ್ತಕ್ಕಂಥದ್ದು, ಹಕ್ಕು ಮತ್ತು ಹಕ್ಕುಗಳನ್ನು ವರ್ಗಾವಣೆ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಯಾವ ರೀತಿ ಹಕ್ಕನ್ನು ವರ್ಗಾವಣೆ ಮಾಡಬೇಕು, ಮತ್ತು ಇನಾಮತಿ ಲ್ಯಾಂಡಲ್ಲಿ ಯಾವ ರೂಲ್ಸು ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು ಅಂತೇಳಿ ಇನಾಮ್ ಅಬಾಲಿಷನ್ ಡೆಪ್ಟಿ ಕಮಿಷನ್ಸ್ ಇದ್ದು. ಆದರೆ ಈಗ ಸದ್ಯದಲ್ಲಿ ಆ ಸ್ಪೆಷಲ್ ಡೆಪ್ಟಿ ಕಮಿಷನ್ ಫಾರ್ ಇನಾಮ್ ಅಬಾಲಿಷನ್ ಆ್ಯಕ್ಟ್ ಇಲ್ಲ, ಅಥವಾ ಎಲ್ಲೋ ಒಂದು ಹಲವಾರು ಬೇರೆ ಪ್ರಾಂತ್ಯಗಳಲ್ಲಿ ಡಿವಿಷನ್ ಲೆವೆಲಲ್ಲಿ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಈಗಲೂ ಇದ್ದಾರೆ, ಬಟ್ ಅಷ್ಟೊಂದು ಇಲ್ಲ. ಯಾಕೆಂದರೆ ಇನಾಮ್ ಅಬಾಲಿಷನ್ ಕಡೆಗೆ ಕೇಸಸ್ ಆಗಲಿ ಯಾವುವು ಈಗ ಪೆಂಡಿಂಗ್ ಇಲ್ಲ. ಸೆಕ್ಷನ್ 10 ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಉಪವಿಭಾಗಾಧಿಕಾರಿಗಳು ಅವರ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸುತ್ತೆ. ಸೆಕ್ಷನ್ 11 ಕರ್ನಾಟಕ KLR ಆ್ಯಕ್ಟ್ ತಹಸೀಲ್ದಾರ್ ಪವರ್ಸ್ ಬಗ್ಗೆ ತಿಳಿಸುತ್ತೆ. ಸೆಕ್ಷನ್ 12 ಸ್ಪೆಷಲ್ ತಹಸೀಲ್ದಾರ್ ಅಂತ ಅವರ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತೆ. ಸೆಕ್ಷನ್ 15 ರೆವಿನ್ಯೂ ಇನ್ಸ್ಪೆಕ್ಟರ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸೆಕ್ಷನ್ 16 ವಿಲೇಜ್ ಅಕೌಂಟೆಂಟ್ ಅವರ ಅಧಿಕಾರಗಳೇನು,
ಗ್ರಾಮಾಡಳಿತ ಅಧಿಕಾರಿ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಆಗಿದೆ. ಅವರ ಒಂದು ಪವರ್ಸ್ ಏನು, ಅವರ ಒಂದು ಅಧಿಕಾರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸೆಕ್ಷನ್ 106/1 KLR ಆ್ಯಕ್ಟ್ ಸೇಸ್ ರೆವಿನ್ಯೂ ಸರ್ವೆ ಬಗ್ಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ 106/1ರಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಸರ್ವೆ ಯಾವ ರೀತಿ ಮಾಡೋದ್ರ ಬಗ್ಗೆ ತಿಳಿಸುತ್ತೆ. ಮತ್ತು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಂಡರ್ ದಿಸ್ ಆ್ಯಕ್ಟ್ ದ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಪ್ ಟು 45 to 72 ರೂಲ್ಸ್ ಸೇಸ್ ಇಸ್ಸಾ ಸರ್ವೆ, ಅಂದರೆ ಸೆಕ್ಷನ್ 45ರಿಂದ 72ರವರೆಗೆ ಇಸ್ಸಾ ಸರ್ವೆ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇದಿಷ್ಟು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್. ಇದರಲ್ಲಿ ಯಾವ್ಯಾವ ತಹಸೀಲ್ದಾರ್ಸ್ಗೆ ಏನು ಪವರ್ಸ್ ಇದೆ, ಮತ್ತು ಅಸಿಸ್ಟೆಂಟ್ ಕಮಿಷನರ್ಗೆ ಏನು ಪವರ್ಸ್ ಇದೆ, ಡೆಪ್ಟಿ ಕಮಿಷನರ್ಗೆ ಏನು ಪವರ್ಸ್ ಇದೆ ಅನ್ನೋ ಬಗ್ಗೆ ಈ ಒಂದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಕೆಳಗೆ ಸೆಕ್ಷನ್ 18(8), ಸೆಕ್ಷನ್ 7, ಸೆಕ್ಷನ್ 9, ಸೆಕ್ಷನ್ 10, ಸೆಕ್ಷನ್ 11, ಸೆಕ್ಷನ್ 12, ಸೆಕ್ಷನ್ 15ನಲ್ಲಿ ಈ ಒಂದು ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ಇಷ್ಟು ಸೆಕ್ಷನ್ ಕೆಳಗೆ, ಇಷ್ಟು ಪ್ರಾವಿಷನ್ ಕೆಳಗೆ ಒಬ್ಬ ಅಧಿಕಾರಿಗಳು, ಆಯಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಮತ್ತು ಅವ್ರಿಗೆ ಆದಂಥ ಇನ್ಹರೆಂಟ್ ಪವರ್ಸು ಸಮೇತ ಈ ಒಂದು KLR ಆ್ಯಕ್ಟಲ್ಲಿ ಇದೆ ಅಂತೇಳಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು.